ಪುತ್ತೂರು ಗ್ರಾಮ ಪಂಚಾಯತ್ ಒಂದರಲ್ಲಿ ಹಣದ ಅವ್ಯವಹಾರ ಮತ್ತು ಅಧಿಕಾರದ ದುರ್ಬಳಕೆಯ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಿದ ಕೃಷಿಕ ದಂಪತಿಗಳನ್ನು ಜೈಲು ಪಾಲು ಮಾಡಲು ಹುನ್ನಾರ ನಡೆಸಿದ್ದ ಪಂಚಾಯತ್ ಆಡಳಿತ ಮಂಡಳಿಯ ಪ್ರಯತ್ನ ವಿಫಲವಾಗಿದ್ದು ಸತತ 9 ವರ್ಷಗಳ ನಿರಂತರ ಹೋರಾಟದಿಂದ ಇದೀಗ ಸತ್ಯಕ್ಕೆ ಜಯ ದೊರಕಿದೆ. ಇದು ಕಾಣಿಯೂರು ಗ್ರಾಮದ ಬೊಬ್ಬೆಕೇರಿಯ ಮಲೆಕೇರ್ಚಿ ನಿವಾಸಿ ರುಕ್ಮಯ್ಯ ಗೌಡ ಹೋರಾಟದ ದಂತಕತೆ. 2016ರಲ್ಲಿ ಕಾಣಿಯೂರು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಹಣದ ಅವ್ಯವಹಾರ ನಡೆಸಿದೆ ಎಂಬುದನ್ನು ದಾಖಲೆ ಸಮೇತ ರುಕ್ಮಯ್ಯ ಗೌಡ ಅವರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು. ದೂರಿನಲ್ಲಿ ಸತ್ಯಾಂಶ ಇದೆ ಎಂದು ಮನವರಿಕೆಯಾದ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಶಿಫಾರಸು ಮಾಡಿದ್ರು. ಇದರ ಪರಿಣಾಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಯೋಗಿನಿ ಶೆಟ್ಟಿ ಮತ್ತು ಉಪಾಧ್ಯಕ್ಷೆ ಕಮಲಾಕ್ಷಿ ಸೇರಿದಂತೆ ಇಡೀ ಗ್ರಾಮ ಪಂಚಾಯತ್ ಆಡಳಿತ ಈ ಬಡಪಾಯಿಯ ವಿರುದ್ಧ ಮುಗಿಬಿದ್ದಿತ್ತು. ಇದರ ಪರಿಣಾಮ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ರುಕ್ಮಯ್ಯ ಗೌಡ್ರು ಕೃಷಿ ಜಮೀನಿನ ಕೊಳವೆ ಬಾವಿಗೆ ಕುಡಿಯಲು ನೀರು ಸರಬರಾಜಿಗಾಗಿ ಹಾಕಲಾಗಿದ್ದ 1.5 HP ಪಂಪನ್ನು ಅಕ್ರಮ ಎನ್ನುವ ನೆಪದಲ್ಲಿ ತೆಗೆದುಕೊಂಡು ಹೋಗಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿಟ್ಟರು. ಅಷ್ಟೇ ಸಾಕಾಗದು ಎಂಬಂತೆ ರುಕ್ಮಯ್ಯ ಗೌಡ ಹಾಗೂ ಅವರ ಪತ್ನಿಯ ಮೇಲೆ 2 ಕ್ರಿಮಿನಲ್ ಕೇಸನ್ನ ಬೆಳ್ಳಾರಿ ಠಾಣೆಯಲ್ಲಿ ದಾಖಲಿಸಿ ಈ ದಂಪತಿಯನ್ನ ಜೈಲಿಗಟ್ಟುವ ಷಡ್ಯಂತ್ರವನ್ನ ಮಾಡಿದ್ರು. ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ಕುಡಿಯುವ ನೀರಿಲ್ಲದೆ ನನ್ನ 50,000 ಬೆಲೆಯ 2 ದನಗಳನ್ನು ಕಳೆದುಕೊಂಡಿದ್ದೇನೆ. ಕುಟುಂಬದ ಬದುಕಿಗಾಗಿ ನೆಟ್ಟಿದ್ದ ಸುಮಾರು 300ರಷ್ಟು ಅಡಿಕೆ ಗಿಡಗಳಿಗೆ ನೀರಿಲ್ಲದೆ ಸತ್ತು ಹೋಗಿವೆ. ಒಂದು ಹಂತದಲ್ಲಿ ನನ್ನನ್ನು ವಿಲನ್ ಮಾಡುವ ನಿರಂತರ ಪ್ರಯತ್ನ ನಡೆಸಿದ್ರು. ಸಾಕಷ್ಟು ತೊಂದರೆ ಕೊಟ್ಟರು. ಸುಳ್ಳು ದೂರಿನಲ್ಲಿ ನಮ್ಮನ್ನ ಜೈಲಿಗಟ್ಟಲು ಪ್ರಯತ್ನ ಪಟ್ಟರು. ಆದರೂ ನಾನು ನ್ಯಾಯಾಲಯವನ್ನ ನಂಬಿ ಹೋರಾಟ ಮಾಡಿದೆ. ನಂಬಿಕೆ ಸುಳ್ಳಾಗಲಿಲ್ಲ. ಈಗ ನ್ಯಾಯ ಸಿಕ್ಕಿದೆ. ನನಗೆ ನೆಮ್ಮದಿ ಕೊಟ್ಟಿದೆ ಎಂದು ರುಕ್ಮಯ್ಯ ಗೌಡ ಮಲೆಕೇರ್ಚಿಯವರು ಹೇಳಿದರು. 8/2016 ನಮ್ಮ ಕಾಣಿಯೂರು ಗ್ರಾಮ ಪಂಚಾಯತಿಯಲ್ಲಿ ಭಾರೀ ಅವ್ಯವಹಾರ ಆಗಿತ್ತು. ಅದನ್ನು ದಾಖಲೆ ಸಮೇತ ನಾನು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೆ. ಇದು 3 ತಿಂಗಳು ಕಳೆದು 19/12/2016 ಟೋಟಲ್ ಬಾಡಿ ಇನ್ಕ್ಲೂಡಿಂಗ್ PDO ಸೇರಿ ಏಕಾಏಕಿ ಬಂದು ನನ್ನ ಕುಡಿಯೋ ನೀರಿನ ಕೊಳವೆಯಿಂದ ಪಂಪೆತ್ತಿದ್ರು. ಈ ಘಟನೆಯಲ್ಲಿ ನನ್ನ 2 ದನ ಸತ್ತೋಗಿದೆ. ಯಾಕಂದರೆ ಮೂಕ ಪ್ರಾಣಿ, ಅದಕ್ಕೆ ನಿಯಮ ಇಲ್ವೋ? ನಾನು ತಪ್ಪು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ಪಡೀಬೇಕು, ಹೌದಲ್ವ? ಅದು ಅಲ್ಲದೆ ನನ್ನನ್ನು ಮತ್ತು ನನ್ನ ಹೆಂಡತಿಯನ್ನು ವಿನಾಕಾರಣ ಜೈಲಿಗಟ್ಟಬೇಕು ಎಂಬ ಉದ್ದೇಶದಿಂದ ಸುಳ್ಳು ಕೇಸು ದಾಖಲು ಮಾಡಿದ್ದಾರೆ. ಇದು ನನಗೆ ತುಂಬ ಕಷ್ಟ ನಷ್ಟ ಎಲ್ಲ ಆಗಿದೆ. ಅದಕ್ಕೋಸ್ಕರ ಕಾನೂನು ಮುಖಾಂತರ ಹೋರಾಟ ಮಾಡಿದ್ದೇನೆ. ನಾನು ನಂಬಿರುವ ದೇವರಿಗೂ ಕೂಡ ಹರಿಕೆ ಹೇಳಿದ್ದೇನೆ. ಆ ಪ್ರಕಾರ ದೇವರು ಕೂಡ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಹೆಚ್ಚಿನವರು ಈಗ ಒಂದು ಹಂತಕ್ಕೆ ಬಂದಿದ್ದಾರೆ. ಅಂತೂ ಇನ್ನೊಂದು ರಾಮರಾಜ್ಯ ಆದರೆ ಒಳ್ಳೆಯದು. ನಮ್ಮ ಕಾಣಿಯೂರು ಗ್ರಾಮ ಪಂಚಾಯತಿ ಅನ್ಯಾಯ ವಿಪರೀತ ಆಗಿದೆ. ನಾನೊಬ್ಬನೇ ಜೀವದ ಹಂಗು ತೊರೆದು ಹೋರಾಟ ಮಾಡಿದ್ದೇನೆ. ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಿ. ಇನ್ನು ಮುಂದಿನ ಪೀಳಿಗೆಗೆ ಇದು ಒಳ್ಳೆಯದಾಗಲಿ. ಆಣೆ ನಡೆದಿದ್ದೇ ದಾರಿ ಆಗಬಾರ್ದು. ಎಲ್ರಿಗೂ ಬದುಕುವಂಥ ಹಕ್ಕುಂಟು. ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ನಾನೊಬ್ಬ ಖಳನಾಯಕ ಅಲ್ಲ, ಕ್ರಿಮಿನಲ್ ಹಿನ್ನೆಲೆ ಇದ್ದ ವ್ಯಕ್ತಿ ಅಲ್ಲ. ನನ್ನ ಬೋರ್ವೆಲ್ಲಿನ ಪಂಪಿನ ದರ 22,000. ಎಷ್ಟು? 22,000. ಆದರೆ ನನಗೆ ಖರ್ಚು, ಕಷ್ಟ, ನಷ್ಟ, ಬೆಳಗಿಂದ ಸಾಯಂಕಾಲದವರೆಗೆ ನಾವು ಕೆಲಸ ಬಿಟ್ಟು ಹೋಟೆಲ್ನಲ್ಲಿ ಕಾದದ್ದು. ಏನೇ ಆಗಲಿ ಮಾಡಲೇ ಮಡಿ. ಈ ಸಿದ್ಧಾಂತಕ್ಕೆ ಬಂದು ಈ ಥರ ಹೋರಾಟ ಮಾಡಿದೆ. ದೇವರು ದೈವ ಎಲ್ಲ ನನ್ನ ಪರ ನಿಂತಿದೆ. ಈ ಮಧ್ಯೆ ಕಾಣಿಯೂರು ಮಠದಲ್ಲಿ ಪಂಚಾಯತಿಗೆ ದೂರು ಕೊಟ್ಟರು. ನಾನು ಅದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ಹೊಸ ಪಂಪ್ ಕೊಡ್ತೇನೆ ಅಂತಂದರು. ಇಲ್ಲ. ಹಾಂ, ಹೇಳಿ ಸರ್. ಅದೇ ಪಂಚಾಯತಿನಲ್ಲಿ ಅವ್ಯವಹಾರ ಆಗಿತ್ತಲ್ಲ, ಅದಕ್ಕೋಸ್ಕರ ಅದನ್ನು ನನ್ನ ಹೋರಾಟವನ್ನು ದಮನಿಸುವ ಉದ್ದೇಶ. ಹೇಳಿ. ಯಾರಿಗೆ ಅವರು ಅಕ್ರಮ ಅಂತ ಹೇಳೋದು. ಆದರೆ ನಂದು ಆಲ್ರೆಡಿ ಮನೆಯಿಂದ ಕನೆಕ್ಷನ್ ಅದಕ್ಕೆ ಉಂಟು. ನೀರು ತೆಗೆಯುವಂತ ತೆಗಿತಾ ಇದ್ದೆ, ಬೆಲ್ ಕಟ್ತಾ ಇದ್ದೆ. ಅನೀಶ್, V4 ನ್ಯೂಸ್, ಪುತ್ತೂರು.